ನೀವು ಸಿಟಿ ಲೈಫ್ ಇಂದ ದೂರ ಪೀಸ್ಫುಲ್ ಆಗಿ ನೇಚರ್ ಮಧ್ಯೆ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ನಿಮ್ ಲವ್ಡ್ ಒನ್ಸ್ ಜೊತೆ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬೇಕು ಅಂದ್ರೆ ಸುತ್ತ ಬೆಟ್ಟ ಹಾಗೆ ನೇಚರ್ ಮಧ್ಯೆ ಇರೋ ಈ ರೆಸಾರ್ಟ್ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಈ ಬ್ಯೂಟಿಫುಲ್ ಪ್ರಾಪರ್ಟಿ ಸುತ್ತ ಬೆಟ್ಟಗಳ ಸಾಲಿನ ಮಡಿಲಲ್ಲಿ ಹಾಗೆ ಫಾರೆಸ್ಟ್ ಮಧ್ಯದಲ್ಲಿ ಲೊಕೇಟ್ ಆಗಿರೋದ್ರಿಂದ ಸದಾ ಪಕ್ಷಿಗಳ ಚಿಲಿಪಿಲಿ ಮತ್ತೆ ನೇಚರ್ ಲವರ್ಸ್ ಗೆ ರೆಸಾರ್ಟ್ ಹೇಳ್ ಮಾಡಿಸಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಸಿಟಿ ಲೈಫ್ ಇಂದ ಬ್ರೇಕ್ ತಗೊಳ್ಳೋಣ ಅಂತ ಹೋಗಿದ್ದು ಮೂಡಿಗೆರೆಯ ದೇವರ ಮನೆ ಹತ್ರ ಇರೋ ಈ ಗೂಡ್ಲು ರೆಸಾರ್ಟ್ ಗೆ ಚೆಕ್ ಇನ್ ಆಗಿ ವೆಲ್ಕಮ್ ಡ್ರಿಂಕ್ಸ್ ಕುಡಿದು ನಾವು ಡೈರೆಕ್ಟ್ ಆಗಿ ಹೋಗಿದ್ದೆ ನಮ್ಮ ರೂಮ್ ಕಡೆ. ಇಲ್ಲಿನ ಕಾಟೇಜಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ಸ್ಪೇಷಿಯಸ್ ಹಾಗೆ ಲಕ್ಸುರಿಯಸ್ ಆಗಿ ಟ್ರೆಡಿಷನಲ್ ಟೈಪ್ ಅಲ್ಲಿ ಕಾಟೇಜಸ್ ನ ಬಿಲ್ಡ್ ಮಾಡಿದ್ದಾರೆ. ಈ ಕಾಜಿ ರೂಮ್ಸ್ ಇಂದ ಮೌಂಟೇನ್ ಲೇಕ್ ಹಾಗೆ ನೇಚರ್ ವ್ಯೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ಇಲ್ಲಿನ ಫುಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ರುಚಿಯಾದ ಮಲ್ನಾಡ್ ಸ್ಟೈಲ್ ವೆಜ್ ನಾನ್ ವೆಜ್ ಫುಡ್ ನ ಸರ್ವ್ ಮಾಡ್ತಾರೆ. ಇದು ಅಲ್ಲದೆ ಇಂಡಿಯನ್ ಕಾಂಟಿನೆಂಟಲ್ ಅಂತ ಎಲ್ಲಾ ಕೋಸಿನ್ ಫುಡ್ ಕೂಡ ಇರುತ್ತೆ. ಇಲ್ಲಿನ ಫುಡ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ಈ ರೆಸಾರ್ಟ್ ವಾಟರ್ ಸ್ಟ್ರೀಮ್ ಪಕ್ಕದಲ್ಲೇ ಇರೋದ್ರಿಂದ ಒಂದು ಒಳ್ಳೆ ರಿವರ್ ವಾಕ್ ಹಾಗೆ ರೆಸಾರ್ಟ್ ಅಲ್ಲೇ ಇರೋ ಪ್ರೈವೇಟ್ ಲೇಕ್ ಸುತ್ತ ಸೈಕ್ಲಿಂಗ್ ಮಾಡ್ಕೊಂಡು ಅದೇ ಲೇಕ್ ಅಲ್ಲಿ ಸಂಜೆ ಸನ್ಸೆಟ್ ಟೈಮ್ ಅಲ್ಲಿ ಕಾಯಕಿಂಗ್ ಬೋಟಿಂಗ್ ಅಂತ ಎಂಜಾಯ್ ಮಾಡಬಹುದು. ರೆಸಾರ್ಟ್ ನ ಹತ್ರದಲ್ಲಿ ಎತ್ತಿನಭುಜ, ಬೆಟ್ಟದ ಭೈರವೇಶ್ವರ ದೇವಸ್ಥಾನ, ದೇವರ ಮನೆ ವ್ಯೂ ಪಾಯಿಂಟ್ ಅಂತ ಇನ್ನೂ ಸಾಕಷ್ಟು ನೇಚರ್ ಹಾಗೆ ಟೂರಿಸ್ಟ್ ಪ್ಲೇಸಸ್ ಗಳನ್ನ ವಿಸಿಟ್ ಮಾಡಬಹುದು. ರೆಸಾರ್ಟ್ ಮುಂದೆನೆ ಇರೋ ಅಲ್ಲಕ್ಕಿ ಮನೆ ಗುಡ್ಡಕ್ಕೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಹಾಗೆ ರೆಸಾರ್ಟ್ ನ ಹತ್ರನೇ ಇರೋ ಈ ವಾಟರ್ ಫಾಲ್ಸ್ ಗೆ ಒಂದು ಒಳ್ಳೆ ಅಡ್ವೆಂಚರ್ ಆಫ್ ರೋಡ್ ಡ್ರೈವ್ ಕೂಡ ಹೋಗಬಹುದು. ಆನ್ ರಿಕ್ವೆಸ್ಟ್ ಕಪಲ್ಸ್ ಗೆ ಪ್ರೈವೇಟ್ ಲೇಕ್ ನ ಮಧ್ಯೆ ಕ್ಯಾಂಡಲ್ ಲೈಟ್ ಡಿನ್ನರ್ ಹಾಗೆ ರೂಮ್ಸ್ ನ ರೊಮ್ಯಾಂಟಿಕ್ ಆಗಿ ಸೆಟಪ್ ಕೂಡ ಮಾಡಿ ಕೊಡ್ತಾರೆ. ಇನ್ನು ಔಟ್ಡೋರ್ ಸ್ವಿಮ್ಮಿಂಗ್ ಪೂಲ್, ಔಟ್ಡೋರ್ ಗೇಮ್ಸ್ ಹಾಗೆ ಇಂಡೋರ್ ಗೇಮ್ಸ್ ಅಂತ ಸಾಕಷ್ಟು ಗೇಮ್ಸ್ ಗಳು ಇಲ್ಲಿ ಇದೆ. ಇಸ್ ದಿನ ನಾನು ವಿಸಿಟ್ ಮಾಡಿರೋ ರೆಸಾರ್ಟ್ಸ್ ಅಲ್ಲಿ ಈ ರೆಸಾರ್ಟ್ ಬೆಸ್ಟ್ ಅಂಡ್ ಟಾಪ್ ನಾಚ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ನೇಚರ್ ಮಧ್ಯೆ ಪೀಸ್ಫುಲ್ ಆಗಿ ನಿಮ್ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬೇಕು ಅಂದ್ರೆ ಈ ರೆಸಾರ್ಟ್ ಗೆ ಬನ್ನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ಹಾಗೆ ಈ ರೀಲ್ ನ ಶೇರ್ ಮಾಡಿ ನನ್ನ ಫಾಲೋ ಕೂಡ ಮಾಡ್ಕೊಳ್ಳಿ.